Hello friends, once again welcome back to my channel. Today I am going to solve the question answers from the 7th standard Ganita Prakasha chapter number 4. Expressions using letter numbers. Friends, ಇದನ್ನು ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ expressions using letter numbers ಅನ್ನು ನೋಡೋಣ. ಇದು ಆಲ್ರೆಡಿ ಕಂಟಿನ್ಯೂ ವಿಡಿಯೋಸ್. I have already uploaded the previous video. ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಧ್ಯಾಯ ಚಾಪ್ಟರ್ 1ರಿಂದ 3ವರೆಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ. 5ನೇ ಒಂದು ಚಾಪ್ಟರ್ ಸಹ ಅಪ್ಲೋಡ್ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಅವರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ರಿವಿಸಿಟಿಂಗ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಏನ್ ರಿವಿಸಿಟಿಂಗ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಅಂದ್ರೆ ಅಂಕಗಣಿತದ ಬೀಜೋಕ್ತಿಗಳ ಪುನರಾವಲೋಕನವನ್ನ ಮಾಡೋಣ. ಹೇಗೆ ಪುನರಾವಲೋಕನ ಮಾಡ್ತೀರಾ ಅಂತ ಅಂದ್ರೆ ಇದೇ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಚಾಪ್ಟರ್ ನಂಬರ್ 2 ಅಲ್ಲಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನೇ ಇಲ್ಲಿ ಮತ್ತೆ ಪುನರಾವಲೋಕನ ಮಾಡ್ತಾ ಇದ್ದಾರೆ. ವಿ ಲರ್ನ್ ಟು ರೈಟ್ ಎಕ್ಸ್ಪ್ರೆಷನ್ ಆಸ್ ಸಮ್ ಆಫ್ ದ ಟರ್ಮ್ಸ್ ಅಂಡ್ ಇಟ್ ಬಿಕಮ್ ಈಸಿ ಫಾರ್ ಅಸ್ ಟು ರೀಡ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ನಾವು ಈ ಒಂದು ಗಣಿತೋಕ್ತಿಗಳನ್ನ ಪದಗಳ ಮೊತ್ತಗಳಾಗಿ ಬರೆಯಲು ನಾವು ಕಲ್ತಿದ್ವಿ. ಸೊ ಆ ಒಂದು ಗಣಿತೋಕ್ತಿಗಳನ್ನ ಓದೋದು ನಮಗೆ ಸುಲಭವಾಗಿದೆ ಅಲ್ವಾ. ಸೊ ಮೆನಿ ಟೈಮ್ಸ್ ದೇ ಕುಡ್ ಹ್ಯಾವ್ ಬೀನ್ ರೀಡ್ ಇನ್ ಮಲ್ಟಿಪಲ್ ವೇಸ್ ಅಂಡ್ ಇಟ್ ವಾಸ್ ಕನ್ಫ್ಯೂಸಿಂಗ್. ಎಸ್, ಆಫ್ ಕೋರ್ಸ್. ಕೆಲವೊಂದ್ಸಲಿ ನಾವು ಬಹಳ ಒಂದು ರೀತಿಯಲ್ಲೂ ಸಹ ನಾವು ಈ ಒಂದು ವಿಧಾನಗಳಲ್ಲಿ ಓದಬಹುದಾಗಿದ್ದು ಅವು ಕೆಲವೊಂದ್ಸಲಿ ಗೊಂದಲಮಯಗಳಾಗಿರುತ್ತೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. 8 - 4 × 2. ಸೊ ಇದನ್ನ ನಾವು ಯಾವ ರೀತಿಯಾಗಿ 8ರಿಂದ 4 ಕಳಿಬೇಕು ಅಥವಾ 8 ಹಾಗೆ ಇಟ್ಕೊಂಡು 4 × 2 ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಕಳಿಬೇಕು ಅನ್ನೋದು ನಮಗೆ ಸ್ವಲ್ಪ ಗೊಂದಲಮಯವಾಗುತ್ತೆ. ಬಟ್ ಇದೆಲ್ಲ ಗೊಂದಲಮಯಗಳು ಆಲ್ರೆಡಿ ನಾವು ಚಾಪ್ಟರ್ 2 ಅಲ್ಲಿ ನಾವು ಪರಿಹಾರ ಮಾಡ್ಕೊಂಡು ಬಂದಿದ್ದೇವೆ. ಓಕೆ, ಸೊ ಇಲ್ಲಿ ನಾವು ಏನಿದೆ ಅಂತ ಅಂದ್ರೆ ವಿ ಯೂಸ್ಡ್ ಸ್ವಾಪಿಂಗ್ ಅಂತ ಅಂದ್ರೆ ಅದ್ಲು ಬದಲು ಮಾಡೋದು, ಅಥವಾ ಗ್ರೂಪಿಂಗ್ ಅಂತ ಅಂದ್ರೆ ಗುಂಪು ಮಾಡಿಬಿಟ್ಟು ನಾವು ಒಂದು ಬೆಲೆಯನ್ನ ಕಂಡುಹಿಡಿದಿದ್ದೀವಲ್ವಾ. ಸೊ ಚಾಪ್ಟರ್ ನಂಬರ್ 2ರಲ್ಲಿ ನಾವು ಆಲ್ರೆಡಿ ಇದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದೇವೆ. ಆಮೇಲೆ ನೆಕ್ಸ್ಟ್ ವಿಭಾಜಕ ನಿಯಮವನ್ನು ಸಹ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನೂ ಸಹ ನಾವು ಅಲ್ಲಿ ಸಾಲ್ವ್ ಮಾಡಿದ್ವಿ. ಈ ಒಂದು ಬೇಸಿಸ್ ಮೇಲೆ ಲೆಟ್ ಅಸ್ ರಿವೈಸ್ ದೀಸ್ ಕಾನ್ಸೆಪ್ಟ್ ಅಂಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್. ಈ ಒಂದು ಎಕ್ಸ್ಪ್ರೆಷನ್ಸ್ ಉಕ್ತಿಗಳನ್ನ ನಾವು ಬಿಡಿಸ್ಬೇಕಂತೆ. ಯಾವುದು ನಮ್ಮ ಹಿಂದಿನ ಒಂದು ಪ್ರೀವಿಯಸ್ ಚಾಪ್ಟರ್ನ ಒಂದು ನಾಲೆಡ್ಜ್ ಅನ್ನ ಬಳಸ್ಕೊಂಡು ನಾವು ಇದನ್ನ ಮಾಡ್ಬೇಕಂತೆ. ಸೊ ನಮಗೆ ಗೊತ್ತುಂಟು, ನಾವು ಬಾಡ್ಮಾಸ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಕಳಿಯೋ ಲೆಕ್ಕವನ್ನ ಮಾಡ್ತೀವಿ. ಸೊ ಬನ್ನಿ ಇದಕ್ಕೆ ನೋಡೋಣ. ಮೊದಲನೇದು ಯಾವ ರೀತಿಯಾಗಿದೆ ಅಂತ ಅಂದ್ರೆ 23 - 10 × 2 ಅವ್ರು ಕೊಟ್ಟಿದ್ದಾರೆ. ಬಟ್ ಅದನ್ನು ಇನ್ನೂ ಸಹ ಸಿಂಪಲ್ ಆಗಿ ಹೇಳ್ತೇನೆ. 23 23 - 10 × 2. ಸೊ ನಾವು ಲಾಸ್ಟ್ ಒಂದು ಚಾಪ್ಟರಲ್ಲಿ ಪದಗಳನ್ನು ಯಾವ ರೀತಿಯಾಗಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಸೊ ಪ್ಲಸ್ ಅದರ ವಿಲೋಮ ಅಲ್ವಾ. ಸೊ ಒಳಗಡೆ ಹಾಕಿದ್ವಿ ಅದನ್ನು ಬ್ರಾಕೆಟ್ ಒಳಗಡೆ. ಸೊ ಎಷ್ಟು ಪದಗಳಿದಾವೆ? 2 ಪದಗಳಿದಾವೆ. ಈಗ ಮಾಡೋಣ. 23 ಪ್ಲಸ್ ಹಾಗಿರುತ್ತೆ 10 × 2 20. 10 × 2 = 20 ಮೈನಸ್ ಸಿಂಬಲ್. ಸೊ ಈ ಒಂದು ಸಿಂಬಲ್ಸ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ 23 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 20. ಸೊ 23 ಅಲ್ಲಿ 20ಯನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 3. ಓಕೆ, ಫೈನ್. ಈ ರೀತಿಯಾಗೂ ಮಾಡಬಹುದು. ನಿಮಗೆ ನೆನಪು ಮಾಡ್ತಾ ಇರೋದು ಇದು ಆಕ್ಚುಲಿ ಈ ಒಂದು ಕಾನ್ಸೆಪ್ಟೇ ನಾವು ಏನಪ್ಪಾ ಅಂತಂದ್ರೆ ರಿವಿಸಿಟಿಂಗ್ ಅಂತ ಹೇಳಿ ಪುನರಾವಲೋಕನ ಮಾಡ್ತಾ ಇರೋದು. ಇದೇ ಲೆಕ್ಕನ ನಾವು ಇನ್ನೊಂದು ವಿಧಾನದಲ್ಲೂ ಮಾಡಬಹುದು. ಯಾವ ರೀತಿಯಾಗಿ? ಸೊ ಇಲ್ಲ, ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ವಾ. ಸೊ ನಾವು ಡೈರೆಕ್ಟ್ ಆಗಿ ಇದೇ ಒಂದು ವಿಧಾನ ಇರೋದು. ಏನಂತ ಹೇಳ್ಬಿಟ್ಟು ಇದೊಂದು. ಸೊ ಅಷ್ಟೇ, 2 ಉಕ್ತಿಗಳಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು ಇದನ್ನ. ಓಕೆ, ಫೈನ್. ನೆಕ್ಸ್ಟ್ ಬಿ ನೋಡೋಣ. 2ನೇ ನೋಡೋಣ. 83. ಸೊ 83 ಎಕ್ಸಾಂಪಲ್ ಆಲ್ರೆಡಿ ಇಲ್ಲಿ ಕೊಟ್ಟಿದೆ. ಸೊ ಇದನ್ನ ನೋಡ್ತೀನಿ ನಾನು. 83 + 28 - 13 + 32. ಸೊ ಇಲ್ಲೂ ಸಹ ಗ್ರೂಪಿಂಗ್ ಅಲ್ಲಿ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಡೈರೆಕ್ಟ್ ಮಾಡ್ಬೋದು. ಇದನ್ನು ನಾವು 2 ವಿಧಾನದಲ್ಲಿ ಮಾಡ್ಬೋದು. ಒಂದೇನಪ್ಪಾ ಅಂತಂದ್ರೆ ಇವೆರಡನ್ನೂ ಸಹ ನಾನು ಲೆಕ್ಕ ಮಾಡ್ಕೊಳ್ತೀನಿ ಗ್ರೂಪಿಂಗ್ ಅಲ್ಲಿ. 83 ಅಲ್ಲಿ 13 ಕಳೆದ್ರೆ ಪ್ಲಸ್ ಮೈನಸ್ ಇದೆ. 13 ಕಳೆದ್ರೆ ಎಷ್ಟು ಉಳಿತು? 70 ಉಳಿತು. 3 ಅಲ್ಲಿ 3 ಹೋದ್ರೆ 0, 8 ಅಲ್ಲಿ 1 ಹೋದ್ರೆ 7. ಸೊ ದೆನ್ ಅಗೇನ್ ಪ್ಲಸ್ ಸಿಂಬಲ್. ಇವೆರಡನ್ನು ಸಹ ನಾನು ಆ್ಯಡ್ ಮಾಡ್ಕೊಡ್ತೀನಿ. 8 to 10, 5 to 5, 6, 3 to 5 and 6. ಸೊ ಆನ್ಸರ್ ಇಸ್ 130. ಓಕೆ, ಫೈನ್. ಓಕೆ, ಸೊ ಇನ್ನೊಂದು ಸಹ ಮೆಥಡ್ ಅನ್ನ ಕೊಡಿದ್ದಾರೆ. ಇದು ಮೊದಲನೇ ಮೆಥಡ್ ಆದ್ರೆ ಇನ್ನೊಂದು ಮೆಥಡ್ ಅನ್ನ ಕೊಡಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳ್ತೀನಿ. ಸೊ ಇದನ್ನ ಫಸ್ಟ್ ಲೆಕ್ಕ ಬರ್ಕೊಡ್ತೇನೆ. ಸೊ ಇವೆರಡನ್ನು ಸಹ ಕೂಡ್ಕೊಳ್ಳಿ. ಓಕೆ, ಇನ್ನೊಂದು ಮೆಥಡಲ್ಲಿ ನಾವು ಡೈರೆಕ್ಟ್ ಆಗಿ ಹಾಗೆ ಸಾಲ್ವ್ ಮಾಡ್ಕೊಳ್ಳೋಣ.
83 ಮತ್ತು 8 8 ಒಂದು 11 8 2 10 ಒಂದು 11 111 ಆಯಿತು. ಸೊ ಇದನ್ನು ಇದರೊಳಗಡೆ ಕಳ್ಕೊಳ್ಳೋಣ. ಫಸ್ಟ್ ಹಾಗೆ ಸ್ಟೆಪ್ ಬರ್ಕೊಳ್ತೇನೆ ನಾನು. ಸೊ ಈಗ ನಾನು ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 111ರಲ್ಲಿ 13 ಕಳೆದ್ರೆ 98 ಬರುತ್ತೆ. ಈಗ ಪ್ಲಸ್ ಲಾಸ್ಟ್ ಒಂದು ಕೂಡ್ಕೊಳ್ಳೋಣ. 98 ಪ್ಲಸ್ 32 ಎಷ್ಟಾಯಿತು? 130. ಸೊ ನೀವು ನೋಡಬಹುದು ಗ್ರೂಪಿಂಗು ಸಹ ಈಸಿ ಇದೆ, ಇದು ಸಹ ಇದೆ. ಇದಕ್ಕಿಂತ ಗ್ರೂಪಿಂಗ್ ಬಹಳ ಈಸಿಯಾಗಿ ಮಾಡಬಹುದು. ಸೊ ಎರಡು ಮೆಥಡಲ್ಲೂ ಸಹ ನಮಗೆ ನಮ್ಮ ಆನ್ಸರ್ 130 ಬಂದಿದೆ. ಸೊ ನೆಕ್ಸ್ಟು ಮೂರನೇ ಲೆಕ್ಕ ಎಷ್ಟಿದೆ ಅಪ್ಪ ಅಂತಂದರೆ ಮೂರನೇದು 34 ಮೈನಸ್ 14 ಪ್ಲಸ್ 20 ಇದೆ. ಸೊ ಇಲ್ಲೂ ಸಹ ಬೇಕಾದರೆ ನಾವು ಗ್ರೂಪಿಂಗಲ್ಲಿ ಫಸ್ಟು ಅಡಿಷನ್ ಇರೋದನ್ನು ಮಾಡ್ಕೊಳ್ಳೋಣ. 34 ಪ್ಲಸ್ 20 ಮೈನಸ್ 14 54 ಆಯಿತು, ಮೈನಸ್ 14. ಸೊ 4 4 0 5ರಲ್ಲಿ 40. ಓಕೆ, ನೆಕ್ಸ್ಟ್ ನಾಲ್ಕನೇ ಲೆಕ್ಕ ನೋಡೋಣ. 42 ಪ್ಲಸ್ 15 ಮೈನಸ್ 8 ಮೈನಸ್ 7. ಸೊ ಇವೆರಡು ಸಹ ನಾವು ಕೂಡಿಸ್ಕೊಳ್ಳೋಣ. 42 ಮತ್ತು 15 ಡೈರೆಕ್ಟಾಗಿ ಬರೆದು ಬಿಡ್ತೇನೆ, 57. ಸೊ ಇದು ಮೈನಸ್ ಚಿಹ್ನೆ ಹಾಗೆ ಬರೆದ್ಬಿಟ್ಟು ಇದನ್ನು ಸಹ ನಾವು ಇಲ್ಲೇ ಮಾಡಬಹುದು. 8ರಲ್ಲಿ 7 ಕಳೆದ್ರೆ 1. 57ರಲ್ಲಿ 1 ಕಳೆದ್ರೆ 56. ಫೈನ್. ಓಕೆ, ನೆಕ್ಸ್ಟ್ ಐದನೇ ಲೆಕ್ಕನೂ ಇಲ್ಲೇ ಮಾಡಿಬಿಡ್ತೀನಿ. ಸೊ ಐದನೇ ಲೆಕ್ಕ ಏನು ಮಾಡ್ತೇನೆ, ನೆಕ್ಸ್ಟ್ ಪೇಜ್. ಐದನೇ ಲೆಕ್ಕ 68 ಮೈನಸ್ 18 ಪ್ಲಸ್ 13. ಇದನ್ನು ಸಹ ನಾವು ಎರಡು ಮೆಥಡಲ್ಲಿ ಮಾಡಬಹುದು. ಸೊ ಮೊದಲನೇ ಮೆಥಡ್ ಏನಪ್ಪ ಅಂತಂದರೆ ಈ ಒಂದು ಋಣ ಚಿಹ್ನೆಗಳನ್ನು ನಾವು ಏನು ಮಾಡೋದು, ಸೊ ಫಸ್ಟ್ ಅದನ್ನು ಮಲ್ಟಿಪ್ಲೈ ಮಾಡೋದು. ಮೈನಸ್ ಇಲ್ಲಿ ಏನೂ ಇಲ್ಲ ಅಂತಂದರೆ ಪ್ಲಸ್ ಇದೆ ಅಂತ, ಮೈನಸ್ಸು ಪ್ಲಸ್ ಮೈನಸ್ 18 ಮೈನಸ್ಸು ಮತ್ತು ಪ್ಲಸ್ ಮೈನಸ್ 13. ಓಕೆ, ಇವೆರಡನ್ನು ಸಹ ಮಾಡೋಣ. 68ರಲ್ಲಿ 18 ಕಳೆದ್ರೆ 8ರಲ್ಲಿ 8 ಕಳೆದ್ರೆ 0, 6ರಲ್ಲಿ 1 ಹೋದರೆ 5 ಮೈನಸ್ 13, 50ರಲ್ಲಿ 13 ಹೋದರೆ 37. ಓಕೆ, ಫೈನ್. ಇದೇ ಲೆಕ್ಕನ ನಾನು ಇನ್ನೊಂದು ಮೆಥಡಲ್ಲೂ ಸಹ ಮಾಡ್ಬೋದು. 18 ಪ್ಲಸ್ 13 ಇದೆ. ಫಸ್ಟ್ ಇದನ್ನೇ ಸಾಲ್ವ್ ಮಾಡ್ಕೊಂಡ್ಬಿಡೋಣ. 68 ಮೈನಸ್ 18 13 ಎಷ್ಟಾಯಿತು? 31 ಆಯಿತು. 68ರಲ್ಲಿ 31 ಕಳೆದ್ರೆ 37. ಗ್ರೂಪಿಂಗ್ ವೆರಿ ಈಸಿ ಬಂತು. ಇನ್ನೂ ಒಂದು ಸ್ಟೆಪ್ ಮಾಡೋದು ತಪ್ಪಿತು. ಬೇಗ ನಾವು ಗ್ರೂಪ್ ಮಾಡ್ಕೊಂಡ ತಕ್ಷಣ ಸೊ ನಮಗೆ ಈಸಿ ಆಗ್ತದೆ. ಆನ್ಸರ್ ಎರಡೂ ಸಹ ಮಾಡಿದಾಗಲೂ ಸಹ ಎರಡೂ ಮೆಥಡಲ್ಲೂ ಆನ್ಸರ್ 37 ಬಂತು. ಓಕೆ, ಫೈನ್. ನೆಕ್ಸ್ಟ್ ಯಾವುದಿದೆ? 5 ಆಯಿತು. ಆರನೇದು 7 ಇಂಟು 4 ಪ್ಲಸ್ 9 ಇಂಟು 6. ಓಕೆ, ಇವೆರಡನ್ನು ಸಹ ನಾವು ಗುಣಾಕಾರ ಮಾಡೋಣ. 7 4 28 ಪ್ಲಸ್ 9 6 54, ಆನ್ಸರ್ 82. ಓಕೆ, ಏಳನೇ ಲೆಕ್ಕ ಮಾಡೋಣ. 20 ಪ್ಲಸ್ 8 ಇಂಟು 16 ಮೈನಸ್ 6. ಓಕೆ, ಇಲ್ಲಿ ಎರಡು ಪದಗಳಿದ್ದಾವೆ, ಉಕ್ತಿಗಳಿದ್ದಾವೆ. ಸೊ ಎಕ್ಸ್ಪ್ರೆಷನ್ಸ್ ಎರಡಿದೆ, ಇದೊಂದು ಸೊ ಕಂಪ್ಲೀಟಾಗಿ ಇದೊಂದು ಅಲ್ವಾ, ಮಧ್ಯಕ್ಕೆ ಪ್ಲಸ್ ಚಿಹ್ನೆ ಇದೆ ಅಲ್ವಾ. ಸೊ ಪ್ಲಸ್ ಇದನ್ನು ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. 8 ಇಂಟು 16ರಲ್ಲಿ 6 ಕಳೆದ್ರೆ 10. ಓಕೆ, 20 ಪ್ಲಸ್ 8 10 80, 80 ಪ್ಲಸ್ 20 100. ಓಕೆ, ಸೊ ಈಗ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾವು 7 ಲೆಕ್ಕಗಳನ್ನು ಇಲ್ಲಿ ನಾವು ಹಿಂದಿನ ಒಂದು ಚಾಪ್ಟರ್ನ ರಿವೈಸ್ ಮಾಡಿಕೊಂಡು ಕಲ್ತಿದ್ದೇವೆ. ಸೊ ಅದರ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಅದರ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಸೊ ಇದೇ ರೀತಿ ನಾವು ಬೀಜೋಕ್ತಿಗಳ ಒಂದು ಬೆಲೆಯನ್ನು ಸಹ ನಾವು ಕಂಡು ಹಿಡಿತೇವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, algebraic expressions also take number values when the letter numbers they contain are replaced by the numbers. So algebraic expressions ಅಂತ ಅಂದರೆ ಈ ಒಂದು ಲೆಟರ್ ನಂಬರ್ಸಿಗೂ ಸಹ ಜೀವ ಬರುತ್ತೆ. ಯಾವಾಗ ಅಂತ ಅಂದರೆ ಈ ಲೆಟರ್ಸ್ಗಳಿಗೆ ನಾವು ನಂಬರ್ಸ್ಗಳನ್ನು ಕೊಟ್ಟಾಗ, ನಂಬರ್ಸ್ಗಳನ್ನು ನಾವು ಅಸೈನ್ ಮಾಡಿದಾಗ, ಸೊ ಈ ಬೀಜೋಕ್ತಿಗಳಿಗೂ ಸಹ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ಗಳಿಗೂ ಸಹ ಏನು ಜೀವ ಬರುತ್ತೆ, ಅಂದರೆ ಬೆಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಇನ್ ಎಕ್ಸಾಂಪಲ್ 1 ಫಸ್ಟ್ ಚಾಪ್ಟರಲ್ಲಿ ನಾವು ಫಸ್ಟ್ ಎಕ್ಸಾಂಪಲ್ ಅನ್ನು ನೋಡಿದ್ವಿ. ಏನಂತ ಹೇಳ್ಬಿಟ್ಟು ಶಬ್ನಮ್ಸ್ ಏಜ್ ವೆನ್ ಆಫ್ತಾಬ್ ಇಸ್ 23 years. ಅಲ್ಲಿ ಒಂದು ಎಕ್ಸಾಂಪಲ್ ಇತ್ತು. ಏನು? ಶಬ್ನಮ್ ಈಸ್ ಓಲ್ಡರ್ ದ್ಯಾನ್ 3 years ಓಲ್ಡರ್ ದ್ಯಾನ್ ಆಫ್ತಾಬ್ ಅಂತ ಹೇಳ್ಬಿಟ್ಟು. ಸೊ ನಾನು ಬೇಕಾದರೆ ಮತ್ತೊಂದ್ಸಲಿ ತೋರಿಸ್ತೇನೆ. ಐ ಶೋ. ಓಕೆ, ನೋಡೋಣ. ನೋಡಿ, ಶಬ್ನಮ್ ಈಸ್ 3 years ಓಲ್ಡರ್ ದ್ಯಾನ್ ಆಫ್ತಾಬ್ ಅಂತ ಇತ್ತಲ್ವಾ. ಸೊ ಅಲ್ಲಿ ನಾವು ಒಂದು ಎಕ್ಸ್ಪ್ರೆಷನ್ ಅನ್ನು ಮಾಡಿದ್ವಿ, ದಟ್ ಈಸ್ A+3 ಅಂತ ಹೇಳಿ. A+3 ಅಂದಾಗ ಆಫ್ತಾಬ್ ಇಯರ್ 23 ಅಂದರೆ ಶಬ್ನಮ್ ಇಯರ್ ಎಷ್ಟಾಯಿತು? 23 + 3 ದಟ್ ಈಸ್ 26. ಇಲ್ಲಿ ಬೆಲೆ ಈ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸಿಗೆ ಯಾವಾಗ ನಾವು ಒಂದು ನಂಬರ್ಸ್ ಅನ್ನು ಕೊಟ್ಟುವೋ ಆವಾಗ ಈ ಒಂದು ಎಕ್ಸ್ಪ್ರೆಷನ್ಸಿಗೂ ಸಹ ಬೆಲೆ ಸಿಕ್ತು ಅಂತ ಹೇಳ್ಬಿಟ್ಟು ಕೊಡಿ. Okay, next moving to the next, that is 4.3, omission of the multiplication symbol in the algebraic expression. ಅಂದರೆ ಬೀಜೋಕ್ತಿಗಳಲ್ಲಿ ಗುಣಾಕಾರದ ಚಿಹ್ನೆಗಳನ್ನು ನಾವು ಒಮಿಷನ್ ಮಾಡೋದು ಅಂದರೆ ಬಿಡೋದು ಅಂತ. ಲುಕ್ ಅಟ್ ದಿಸ್ ನಂಬರ್ ಸೀಕ್ವೆನ್ಸ್. ಇಲ್ಲಿ ನೋಡಿ, 4 8 12 16 20 24 8 ಏನಿದೆ ಇವೆಲ್ಲ ದಿಸ್ ಆರ್ ಆಲ್ ದ ಮಲ್ಟಿಪಲ್ಸ್ ಆಫ್ ದ 4 ಅಲ್ವಾ. 4 ರ ಮಲ್ಟಿಪಲ್ಸ್ 4 1s 4 4 2s 8 4 3s 12 ಈ ರೀತಿಯಾಗಿ. ಓಕೆ, ನೆಕ್ಸ್ಟ್
ವಾಟ್ ಈಸ್ ದ ಥರ್ಡ್ ಟರ್ಮ್ ಇನ್ ದಿಸ್ ಸೀಕ್ವೆನ್ಸ್? ಮೂರನೇ ಟರ್ಮ್ ಯಾವುದಿದೆ? ಇದು ಒಂದನೇ ಟರ್ಮ್, ಇದು ಎರಡನೇ ಟರ್ಮ್, ಇದು ಮೂರನೇ ಟರ್ಮ್. ಸೊ ಮೂರನೇ ಟರ್ಮ್ ಅನ್ನು ಪಡೆಯೋಕೆ ನಾವೇನು ಮಾಡಬಹುದು ಅಂತ ಅಂದರೆ 4 into 3 ಥರ್ಡ್ ಟರ್ಮ್. ಓಕೆ, 4 into 3 is 12 ಬಂತು. ಸೊ ಹಾಗಾದ್ರೆ ನೆಕ್ಸ್ಟ್ ಐದನೇ ಟರ್ಮ್ ಬೇಕು ಅಂತ ಅಂದರೆ 4 into 5 ಐದನೇ ಟರ್ಮ್, 4 5s are 20. ಸೊ ಇಲ್ಲಿ ನೋಡಿ, ಫಸ್ಟ್ ಟರ್ಮ್, ಸೆಕೆಂಡ್, ಥರ್ಡ್, 4, ಫಿಫ್ತ್ ಟರ್ಮ್. ಓಕೆ, ಐದನೇ ಟರ್ಮ್ ನಮಗೆ 20 ಸಿಕ್ತು. ಸೊ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಹೋಗ್ತಾ 29th ಟರ್ಮ್ ಬೇಕು ಅಂತ ಅಂದರೆ ಈ ರೀತಿಯಾಗಿ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ ಹಾಗೇ ಕಂಟಿನ್ಯೂ ಮಾಡ್ಕೊಳ್ತಾ ನಮಗೆ nth ಟರ್ಮ್ ಬೇಕು ಅನ್ಕೊಳ್ಳಿ, ಮುಂದೆ ಎಷ್ಟೋ ಯಾವುದೋ ಒಂದು ದೊಡ್ಡ ನಂಬರ್ ಬೇಕು ಅಂದಾಗಲೂ ಸಹ ನಾವೇನು ಮಾಡ್ತೀವಿ? 4 into n ಮಾಡ್ತೇವೆ. ಓಕೆ, ಸೊ ಇಲ್ಲಿ ಬೀಜೋಕ್ತಿಗಳಲ್ಲಿ 4 into, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಪಕ್ಕ ನಾನು 4 into 3 ಥರ್ಡ್ ಟರ್ಮ್ ಬೇಕಲ್ವಾ, 4 into 3 ಬದಲಿಗೆ ನಾನು ಇಲ್ಲಿ ಇಂಟು ಬಿಟ್ಟು 3 ಅಂತ ಹಾಕ್ಬಿಡ್ತೀನಿ ಅನ್ಕೊಳ್ಳಿ. ಸೊ ಅಬ್ವಿಯಸ್ಲಿ ಇದು ಎಷ್ಟಾಗುತ್ತೆ? 43 ಆಗುತ್ತೆ. ವಿ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ 4 into 3, ಯಾಕೆ ಇದು ಒಂದು ನಂಬರ್, ಇದು 43 ಅಂತ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ನಾವಿಲ್ಲಿ 4 into n ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಅಲ್ವಾ. ಸೊ ಹಾಗಾಗ್ಬಿಟ್ಟು ಒಂದು ವೇಳೆ 4 into n ಅಂದಾಗ ಸೊ ನಾವಿಲ್ಲಿ ಇಂಟು ಅನ್ನ ತೆಗೆದುಬಿಟ್ಟು 4n ಮಾಡಿದ್ರು ಸಹ ಸೇಮ್ ಉತ್ತರ, 4 into n ಅಂತ ಬರೆದ್ರು ಸೊ ಸೇಮ್ ಉತ್ತರ ಬರುತ್ತೆ. ಸೊ ನಾವು ಓದೋದು ಮಾತ್ರ 4n ಅಂತಾನೆ ಓದ್ತೀವಿ. ಯಾಕೆ? ಎಲ್ಲಿವರೆಗೆ ಅಲ್ಲಿಗೆ ಅದಕ್ಕೆ ಒಂದು ನಂಬರನ್ನು ಅಸೈನ್ ಮಾಡೋದಿಲ್ವೋ. ಒಂದು ವೇಳೆ n ವ್ಯಾಲ್ಯೂ 2 ಅಂತ ಕೊಟ್ರೆ 4 into 2 ಅಂತ ಮಾಡ್ತೀವಿ. ಇಲ್ಲಿ ನೋಡಿ 4 into ಮತ್ತೆ ವಾಪಸ್ ಬಂತು. ಯಾಕೆ ಬಂತು? ನಂಬರ್ ಬಂತು, ಅಕ್ಷರ ಬಂದಿಲ್ಲ, ಲೆಟರ್ ಬಂದಿಲ್ಲ. 4 into 2 ಅಂತ ಬಂತು. ಒಂದು ವೇಳೆ 4k ಅಂತ ಅಂದರೆ ನಾವು 4k ಈ ರೀತಿಯಾಗಿ ಬರೀಬೋದು. ಸೊ ಓದೋದು ಯಾವ ರೀತಿಯಾಗಿ? 4k is nothing but 4 into k ಅಂತ ಹೇಳಿ. ಓಕೆ, ಫೈನ್. ನೆಕ್ಸ್ಟ್, ಫೈಂಡ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಟು ಗೆಟ್ ದ n ಟರ್ಮ್ ಆಫ್ ದ ಸೀಕ್ವೆನ್ಸ್. ಸೊ ಅದನ್ನೇ ಕೊಟ್ಟಿದ್ದಾರೆ, 4 into n ಕೊಟ್ಟಿದ್ದಾರೆ. 7k, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ 7k ವೆನ್ k is equal to 4 ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್. ಏನು ಹೇಳ್ತಾ ಇದ್ದಾನೆ? k is equal to 4 ಅಂತೆ 7k. ನಾವು ಅಸೈನ್ ಮಾಡಿದ್ದೇವೆ ಏನಂತ ಹೇಳ್ಬಿಟ್ಟು k is equal to 4 ಅಂತ ಅಂದರೆ 4 ಅಂತ ಬರಿಬೋದಾ? ಇಲ್ಲ, ಇದು 74 ಆಗುತ್ತೆ. 7 into 4, ಇದ್ರ ಮಧ್ಯ ಯಾವ ಚಿಹ್ನೆನೂ ಇಲ್ಲ ಅಂತಂದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ದೇರ್ ಈಸ್ ಎ ಮಲ್ಟಿಪ್ಲಿಕೇಶನ್ ಸೈನ್ ಬಿಟ್ವೀನ್. ಓಕೆ, 7 into 4, 7 4s are 28. ದ ಆನ್ಸರ್ ಈಸ್ 28 ಅಂತ ಹೇಳಿ. ಓಕೆ, ಫೈನ್. ನೆಕ್ಸ್ಟ್, ಇನ್ನೂ ಒಂದು ಎಕ್ಸ್ಪ್ರೆಷನ್ ಅನ್ನು ಕೊಟ್ಟಿದ್ದಾರೆ. 5m plus 3 when m value is 2. m is equal to 2, m 2 ಆದಾಗ ಅಂತಂದರೆ ನಾವು ಫಸ್ಟ್ ಮಾಡಬೇಕಾಗಿರೋದು ಸೊ ಸಂಖ್ಯೆಗಳನ್ನು ಬರೆದು m ವ್ಯಾಲ್ಯೂದಲ್ಲಿ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಡಬೇಕು. ಓಕೆ, ಪ್ಲಸ್ 3. ಸೊ ಫಸ್ಟ್ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಲ್ವಾ. 5 2s are 10 ಪ್ಲಸ್ 3, ದ ಆನ್ಸರ್ ಈಸ್ 13. ಓಕೆ, ಫೈನ್. ಅದನ್ನೇ ಅವರು ಬರೆದಿಟ್ಟಿದ್ದಾರೆ. ಓ, ಫೈನ್. ನೆಕ್ಸ್ಟ್, ಮೈಂಡ್ ದ ಮಿಸ್ಟೇಕ್, ಮೆಂಡ್ ದ ಮಿಸ್ಟೇಕ್ ಅಂತ ಅಂದರೆ ಇಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಿದೆ, ತಪ್ಪನ್ನು ಗಮನಿಸು. ಮತ್ತು ಮೆಂಡ್ ದ ಮಿಸ್ಟೇಕ್ ಅಂದರೆ ತಪ್ಪನ್ನು ಸರಿನೂ ಪಡಿಸು ಅಂತ ಹೇಳಿಬಿಟ್ಟು. ಸೊ ಹಾಗೆ ನಾನು ಡೈರೆಕ್ಟಾಗಿ ಹೇಳಿಬಿಡ್ತೀನಿ. ಇಲ್ಲಿ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಇದೆ, ಅದಕ್ಕೆ ವ್ಯಾಲ್ಯೂನೂ ಕೊಟ್ಟಿದ್ದಾರೆ. ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, a is equal to -4 ಆದಾಗ 10 - a is equal to 6 ಆಗುತ್ತಾ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಸಾಲ್ವ್ ದಿಸ್. ಓಕೆ, ನೀವು ಇದನ್ನು ಚೆಕ್ ಮಾಡಬೇಕು. ಇಫ್ there is a mistake, then try to explain what might have gone wrong, then correct it and give the value of the expressions. correct ಮಾಡಿ ನಾವಿಲ್ಲಿ ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ರೆಡಿ ಇದ್ದೀರಲ್ವಾ? ಸೊ ಬನ್ನಿ ನೋಡೋಣ. ಫಸ್ಟ್ a. if a is equal to the first one, a is equal to -4. so value -4, expression is 10 minus a is equal to 6. ನಾವು ಈ ಒಂದು ಎಕ್ಸ್ಪ್ರೆಷನ್ ಅನ್ನು ಸಾಲ್ವ್ ಮಾಡಿದಾಗ 6 ಬರಬೇಕಂತೆ. ಬರಲಿಲ್ಲ ಅಂತ ಅಂದರೆ ಇದು ಎಕ್ಸ್ಪ್ರೆಷನ್ಸ್ ರಾಂಗ್ ಇದೆ ಅಂತ ಹೇಳಿಬಿಟ್ಟು ಓಕೆ 10 ಅನ್ನು ಹಾಗೆ ಬರ್ಕೊಳ್ಳೋಣ, ಮೈನಸ್ ಸಿಂಬಲ್ ಹಾಗೆ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಎಷ್ಟು? -4 ಇದೆ, ಸೊ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಸೊ ಇದನ್ನು ನಾವು ಬಿಡಿಸ್ಕೊಳ್ಳೋಣ. ಸೊ 10 minus into minus is +4, 10 plus 4 is 14. we have to ಇಲ್ಲಿ r ಬರಬೇಕಾಗಿತ್ತು, 14 ಬಂದಿದೆ. ಸೊ ಈ ಸ್ಟೇಟ್ಮೆಂಟ್ ಅಥವಾ ಈ ಎಕ್ಸ್ಪ್ರೆಷನ್ಸ್ ರಾಂಗ್ ಆಗಿದೆ. ಸೊ ವಿಲ್ ಪುಟ್ ದ ರಾಂಗ್ ಸಿಂಬಲ್ ಹಿಯರ್. ಸೊ ಸರಿಯಾದ ಉತ್ತರವನ್ನು ಅವರು ಮೆಂಡ್ ದ ಮಿಸ್ಟೇಕ್ ಅಂತಾನು ಕೊಟ್ಟಿದ್ರು. ಸೊ ಇಲ್ಲಿ ನಾವು ಮೆಂಡ್ ಮಾಡಿದೀವಿ ಅಂದರೆ ಕರೆಕ್ಟ್ ಆದ ಆನ್ಸರು ಸಹ ನಮಗೆ ಸಿಕ್ಕಿದೆ. ಓಕೆ, ಫೈನ್. ನೆಕ್ಸ್ಟ್, ಸೆಕೆಂಡ್ ಒನ್, ಇಫ್ d is equal to 6 then 3d is equal to 36 ಅಂತೆ. ಮೋಸ್ಟ್ಲಿ ನೋಡಿದ ತಕ್ಷಣ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಡಿ ಪ್ಲೇಸಲ್ಲಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ 3d ಅಲ್ವಾ, ಡಿ ಅಂದರೆ 6 ಅಂತೆ, 6 ಅಂತ ಇಟ್ಟು ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಬಟ್ ದಿಸ್ ಇಸ್ ನಾಟ್ ಅ ರೈಟ್ ಮೆಥಡ್. 3 into d ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಹಿಂದಿನ ಒಂದು ಲಾಸ್ಟಲ್ಲಿ ಹೇಳಿದೆ ಏನಂತ ಹೇಳಿಬಿಟ್ಟು ಹಾಗೆ ಬರೆಯೋ ಹಾಗಿಲ್ಲ. ಇಂಟು ಸಮ್ ನಂಬರ್ಸ್ ಬರಿತಾ ಇದ್ದೀವಿ ಅಂತಂದರೆ ಇಂಟು ಸಿಂಬಲ್ ಹಾಕಲೇಬೇಕು. ಇಂಟು 6,
3 6 are 18. Okay, so this one is also wrong. Next, third one, if s is equal to 7, 3s minus 2 is equal to 15 ante they have given this statement. Okay, ಈ ಒಂದು ಎಕ್ಸ್ಪ್ರೆಷನ್ಸ್ ಅನ್ನು ಅವರೇ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಅದನ್ನ ಹಾಕ್ಬೇಕು. ಎಸ್ ಪ್ಲೇಸ್ ಅಲ್ಲಿ 7 ಮೈನಸ್ 2 is equal to 15. 3 7s are 21 minus 2, 21 minus 2 is getting 19. So this is also wrong. Next, the fourth one is r is equal to 8. Okay, 2r plus 1 is equal to 29 ಬರಬೇಕಂತೆ. 2 into 8 plus 1. 8 2s are 16 plus 1 17. ಎಲ್ಲಿದೆ, ಸಂಬಂಧನೇ ಇಲ್ಲ ಅಲ್ವಾ? So this one is also wrong. So fifth one, that is j is equal to 5, 2j is equal to 10 ante. Okay, 2 into j means 5, 2 5s are 10. So LHS RHS same ಬಂದಿದೆ. So this one is right. Okay, next sixth one ಅನ್ನ ನೋಡೋಣ. ಎಷ್ಟಿದೆ sixth one? m is equal to minus 6. 3 into m plus 1 is equal to 19. ಸೊ ಫಸ್ಟ್ ನಾವು ಯಾವ್ಯಾವ ಆ ನಂಬರನ್ನು ನಾವು ಹಾಕ್ಕೊಳ್ಳೋಣ. ಪ್ಲಸ್ 1 is equal to ಬೇಡ. ಸೊ ಇನ್ನಷ್ಟೇ ನೋಡ್ತಾ ಇರೋದು. 3 ಆರಲ್ಲಿ ಒಂದನ್ನು ಕಳಿಬೇಕಂತೆ ಗೊತ್ತು. ಮೈನಸ್ ಪ್ಲಸ್ ಮೈನಸ್. ಸೊ 6 minus 1 is 5. ಸೊ ಯಾವುದು ದೊಡ್ಡ ನಂಬರ್ ಇದೆಯೋ ಅದರ ಚಿಹ್ನೆ ಯಾವುದಿದೆಯೋ ಅದನ್ನು ಹಾಕ್ತಾ ಇದ್ದೀವಿ. ಸೊ 3 5s are 15 ಮೈನಸ್. ಸೊ ಇದನ್ನು ಸಹ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಸೆವೆಂತ್ ಒನ್. ಸೊ ಎರಡು ಆನ್ಸರ್ ಕೊಟ್ಟಿದ್ದಾರೆ. f is equal to 3, g is equal to 1. then we have to find out 2f minus 2g is equal to 2 ಅಂತ ಬರುತ್ತಾ ಅಂತ. ಎರಡು ಬಂದರೂ ಸಹ ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ಹಾಕಬೇಕು. f ಪ್ಲೇಸ್ ಅಲ್ಲಿ 3, ಸೇಮ್ ಸಿಂಬಲ್ಸ್. 2 ಇಂಟು ಇಲ್ಲಿದೆ ಇಂಟು. ಸೊ 1 3 2s are 6 minus 2 1s are 2. 6 minus 2 is 4. ನಮಗೆ ಎರಡು ಬರಬೇಕಾಗಿತ್ತು, ಬಂದಿಲ್ಲ. ಸೊ ದಿಸ್ ಒನ್ ಇಸ್ ರಾಂಗ್. ಓಕೆ, ಫೈನ್. ನೆಕ್ಸ್ಟ್ ಏಯ್ತ್ ಒನ್, ದಟ್ ಈಸ್ t is equal to 4, b is equal to 3. So expression is 2t plus b is equal to 24. ನೋಡೋಣ. ಓಕೆ, 2t plus b 24 ಆಗಬೇಕಂತೆ. 2 into t ಅಂದರೆ 4 plus b means 3. ಓಕೆ, 4 2 8 ಪ್ಲಸ್ 3 8 3 11. ಮತ್ತೆ ಮ್ಯಾಚ್ ಇಲ್ಲ. ಸೊ ಏಯ್ತ್ expression is also wrong. The last one is ninth expression. That is h is equal to 5, n is equal to 6. Let me write the question first. 3 minus n is equal to 4. So okay, ಇದನ್ನ ಬರ್ತಿದ್ದೇನೆ. ಸೊ h ಪ್ಲೇಸ್ ಅಲ್ಲಿ 5, ಮೈನಸ್ ಹಾಗೆ ಇರಲಿ, 3 ಹಾಗೆ ಇರಲಿ, n ಮೀನ್ಸ್ 6. ಓಕೆ, ನೆಕ್ಸ್ಟ್ 5 ಮೈನಸ್ 3 minus 6 ಅಂತ ಅಂದರೆ, ಸೊ ಇಲ್ಲೇನು ಮಾಡಬೇಕು? ಸೊ ಕಳಿಬೇಕು. 6 3 ಹೋದರೆ 3, ಸಿಂಬಲ್ minus. Okay, then 5 minus into minus plus 3. 5 plus 3 is 8. So again it not match. So ಹಾಗಾಗ್ಬಿಟ್ಟು ಈ ಎಕ್ಸ್ಪ್ರೆಷನ್ಸ್ ಸಹ ರಾಂಗ್ ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ? ರಿವಿಸಿಟಿಂಗ್ ದ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್. ಏನು ಚಾಪ್ಟರ್ 2 ಕಲ್ತಿದ್ವಲ್ವಾ? ಸೊ ಅದನ್ನು ಮತ್ತೆ ನಾವು ರಿಮೈಂಡ್ ಮಾಡಿದ್ವಿ. ಅದಕ್ಕೆ ಬೇಸಿಸ್ ಮೇಲೆ ನಾವಿಲ್ಲಿ ಮಿಸ್ಟೇಕ್ಗಳನ್ನು ಕಂಡುಹಿಡಿದ್ಬಿಟ್ಟು ಆ ಮಿಸ್ಟೇಕನ್ನು ನಾವು ಮೈಂಡ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಂಪ್ಲಿಫಿಕೇಶನ್ಸ್ ಆಫ್ ದ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸನ್ನು ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.